ಇವತ್ತು ಡಿ ಕೆ ಶಿವಕುಮಾರ್ ಹೇಳ್ತಾನೆ ಜನಾರ್ದನ್ ರೆಡ್ಡಿಗೆ ಭದ್ರತೆ ಬೇಕು ಅಂತಂದ್ರೆ ಅಮೆರಿಕ, ಚೈನಾ ಮತ್ತು ಜಪಾನ್ನಿಂದ ಕರ್ಸ್ಕೋಬೇಕು ಅಂತಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮ ಬಳ್ಳಾರಿ ಜನರ ಮೂಲಕ ಹೇಳ್ತಾ ಇದ್ದೀನಿ, ನೀನೇನ್ ಕಿಸಿಯೋದಕ್ಕೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿಲ್ಲಿದ್ದೀಯ ಅಂತೇಳಿ. ಇವತ್ತು ಬಳ್ಳಾರಿ ಅಂತಂದ್ರೆ ರೆಡ್ಡಿ ರಿಪಬ್ಲಿಕ್ ಅಂತೇಳಿ ನೀವು ಘೋಷಣೆ ಮಾಡಿದ್ರಿ. ಬಂಧುಗಳೇ, ಇವತ್ತು ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಒಂದೇ ಒಂದು ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ಇಡೀ ಕರ್ನಾಟಕ ಕಾಂಗ್ರೆಸ್ ರಿಪಬ್ಲಿಕ್ ಆಗಿ ಇಡೀ ಕರ್ನಾಟಕದಲ್ಲಿ ಇವರ ದೌರ್ಜನ್ಯ ಅನ್ಯಾಯಗಳು ಇವತ್ತೇನು ನಡೀತಾ ಇದೆ. ನಾನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರಿಗೆ ಮತ್ತು ಅಶೋಕಣ್ಣನ್ ಅವರಿಗೆ ಎಲ್ರಿಗೂ ಕೂಡ ಇವತ್ತೊಂದು ಮಾತನ್ನು ಹೇಳ್ತಾ ಇದ್ದೇನೆ. ಮೊನ್ನೆ ಆಗಿರೋ ಘಟನೆಯಲ್ಲಿ ನನ್ನ ಪ್ರಾಣ ಹೋಗಿದ್ರೆ ಇವತ್ತು ನಾನು ಈ ವೇದಿಕೆ ಮೇಲೆ ನಿಮ್ಮ ಮುಂದೆ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇದ್ದಿಲ್ಲ. ಆದರೆ ಬಂಧುಗಳೇ, ಇವತ್ತು ನಾನು ಬದುಕಿದ್ದೀನಿ. ಇವತ್ತು ಇಡೀ ಕಾಂಗ್ರೆಸ್ ಪಕ್ಷವನ್ನ ಇಡೀ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ರಾತ್ರಿ ಹಗಲು ಹಳ್ಳಿಗೆ ಹೋಗಿ ಕಾಂಗ್ರೆಸ್ ಪಕ್ಷವನ್ನ ಬುನಾದಿ ಸಮೇತ